ಇಟ್ಸ್ ಸ್ಲೈಡಿಂಗ್ ಬೋರ್ಡ್ ಅಲ್ಲಿ ಹೋಗು ಅಂದ್ರು. ನಾನ್ ಅನ್ಕೊಂಡೆ ಎಲ್ಲಾರು ಸ್ವಿಮ್ಮಿಂಗ್ ಅಲ್ಲಿ ಹಿಂಗಿಂಗ್ ಅಂತಾರಲ್ಲ, ಹಂಗಿಂಗ್ ಅಂದ್ರೆ ಆಗುತ್ತೆ ಅಂತ. ಕೆಳಗೆ ಹೋಗಿದ್ದೆ ಗೊತ್ತು, ಹಿಂಗಿ ಬರ್ಲಿಲ್ಲ ಹಂಗೂ ಬರ್ಲಿಲ್ಲ. ತಕ್ಷಣ ನಮ್ಮ ಜೂಡೋ ರತ್ನಂ ಅಂತ ನಮ್ಮ ಸ್ಟಂಟ್ ಡೈರೆಕ್ಟ್ರು ಈ ಇಮಿಡಿಯೇಟ್ಲಿ ಜಂಪ್ಡ್ ಅಂಡ್ ಡಾಟರ್ ಸೇವ್ಡರ್. ಇದಾದಮೇಲೆ ಚಂದ್ರನ ಗೊಂಬೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಯಾರನ್ನ ಹಾಕೋದು ಆಗ ತಾನೇ ನಾವು ಬಯಲುದಾರಿ ಫಿನಿಷ್ ಮಾಡಿದ್ವಿ. ಕಲ್ಪನಾನ ಹಾಕೋಣ ಅಂತ ನಾನು ದೊರೆಯವರು ತುಂಬ ಯೋಚನೆ ಮಾಡಿದ್ರು. ಆಗ ದೊರೆಯವರು ಒಂದೇ ಮಾತು ಹೇಳಿದ್ರು, ಇನ್ನವರ ಚಂದನವನದಲ್ಲಿ ಒಂದೇ ಒಂದು ಚಂದನದ ಗೊಂಬೆ ಇದೆ, ದಟ್ ಈಸ್ ಲಕ್ಷ್ಮಿ ಅಂದರು. ಇಮಿಡಿಯೇಟ್ಲಿ ವಿ ಬುಕ್ ಆ್ಯಂಡ್ ಇವ್ರಿಗೆ ಹೋಗಿ ಸ್ಟೋರಿ ಹೇಳಿದ ತಕ್ಷಣ ಆ್ಯಕ್ಚುಲಿ ಅವತ್ತು ಕಣ್ಣಲ್ಲಿ ನೀರು ಬಂದುಬಿಡ್ತೀವಿ. ಚಂದನದ ಗೊಂಬೆ ಕತೆ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಎಲ್ಲರ ಕಣ್ಣಲ್ಲೂ ನೀರು ಹಾಕ್ಸಿದ್ರು. ಅದು ದ ಬೆಸ್ಟ್ ಇಸ್ ಗಾಳಿ ಮಾತು. ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಆರ್ಟಿಸ್ಟ್ಗಳಿಗೆ, ಅದು ಈ ಡೈರೆಕ್ಟರ್ಸ್ ಎಲ್ಲ ನನ್ನ ಹತ್ರ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಹೆಸರು ಬಂದಿದೆ. ಗಾಳಿ ಮಾತಲ್ಲಿ ಲಾಸ್ಟ್ ಅಲ್ಲಿ ಒಂದು ಸೀನ್ ಬರುತ್ತಲ್ಲ, ಬಾರೋ ಎಲ್ಲಿದೆಯೋ ಏನೋ ಅಂತ, ಶಿ ಇಸ್ ಅ ವೆರಿ ಒಂಥರ ಇಂಟ್ರೋವರ್ಟ್ ಹುಡುಗಿ, ಡೆಸ್ಪರೇಟ್ ಆಗ್ಬಿಟ್ಟು ಬಂದು ಬೈದು ಸಾಯೋಕ್ ಮುಂಚೆ ಅದನ್ನ ಈ ತರ ಮಾಡು ಅಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ನನಗೇನಂದ್ರೆ ಒಂದು ಸೀನ್ ಏನಾದ್ರೂ ಆ ತರ ಕೊಟ್ರೆ ಒಂದ್ ದಿವಸ ಲೀವ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ಅರ್ಧ ದಿವಸ ಕೊಟ್ಬಿಡ್ಬೇಕು. ಹೋಮ್ವರ್ಕ್ ಮಾಡ್ತೀನಿ ಕನ್ನಡಿ ಮುಂದೆ ನಿಂತ್ಕೊಂಡು. ಮಿರರ್ ಇಸ್ ದ ಬೆಸ್ಟ್ ಟೀಚರ್. ಹೆಂಗಿರ್ತೀವಿ ಏನಿರ್ತೀವಿ ಎಲ್ಲ ನೋಡ್ಕೊಂಡು ಅದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗ್ ಮಾಡಿದ್ರೆ ಅಷ್ಟಕ್ಕೂ ನಾವು ಟೈರ್ಡ್ ಆಗಬಾರ್ದು. ತುಂಬಾ ಮಾಡಿ ಟೈರ್ಡ್ ಆಗ್ಬಿಟ್ರೆ ನಾಳೆ ಪುಸ್ ಅಂತ ಹೋಗ್ಬಿಡುತ್ತೆ. ಏನೇನು ಮಾಡಬೇಕು ಅಂತ ಫುಲ್ ಪ್ರಾಕ್ಟೀಸ್ ಮಾಡಿಕೊಂಡು ಮಾರನೇ ದಿವಸ ಬಂದು ಒಂದ್ಸತಿ ತೋರಿಸ್ದೆ, ಈ ಥರ ಲೈಟ್ ಮಾಡ್ತೀನಿ ಅಂತ. ಮಾಡಿ ಲಕ್ಷ್ಮಿ ಅವರೇ, ಇಲ್ಲಾಂದ್ರೆ ಒಂದು ಮಾಡೋಣ. ಇನ್ನೊಂದು ವಾಟ್ ಐ ಲವ್ ಅಬೌಟ್ ಮೈ ಡೈರೆಕ್ಟರ್ಸ್, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆನ ಕಾಪಾಡೋದು ತುಂಬಾ ಕಷ್ಟ. ಆ ಒಂದು ನಂಬಿಕೆ ಇವರೆಲ್ಲ ನನ್ನ ಮೇಲೆ ಇಟ್ಟಿದ್ರಲ್ಲ, ಅದು ನಾನು ನಿಜವಾಗ್ಲೂ ತಗೊಂಡ್ ಬಂದಿರೋ ಪುಣ್ಯ. ನನ್ನ ತಾಯಿ ತಂದೆ ಆಶೀರ್ವಾದ ಅಂತ ಹೇಳಿ. ಅದು ನಂಬಿಕೆ ಅಂತಂದರೆ ಶಿ ಡಿಸರ್ವ್ಡ್ ಇಟ್. ಅದು ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ರಾಜ್ಕುಮಾರ್ ಇನ್ ಇಸ್ ಓನ್ ಫೀಲ್ಡ್. ನನಗೆ ಹೆಂಗಸರಲ್ಲಿ ರಾಜ್ಕುಮಾರ್ ಯಾರು ಅಂದರೆ ಲಕ್ಷ್ಮಿ ಅಂತ ಖಂಡಿತ ಘೋಷವಾಗಿ ಹೇಳ್ತೀನಿ, ಯಾವ ಸಂಕೋಚವೂ ಇಲ್ಲ ಹೇಳ್ತೀನಿ. ಯು ಆರ್ ಎ ವೆರಿ 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 ಗ್ರೇಟ್ ಆರ್ಟಿಸ್ಟ್. ಐ ಡೋಂಟ್ ಥಿಂಕ್ ದಟ್ ಎವ್ರಿಬಡಿ ಕ್ಯಾನ್ come up to your level in acting. It's impossible. ಇವರು ಎತ್ತರಕ್ಕೆ ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. 605 6005 ಆಗಲಿ ಅನ್ನೋದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೈಟ್ ಮ್ಯಾಮ್, ನಿಮ್ಮ ಚಿತ್ರಗಳೆಲ್ಲ ನಾವು ಚಿಕ್ಕ ವಯಸ್ಸಿನ ನೋಡಿ. ರೀ ಒಂದ್ ನಿಮಿಷ ರೀ, ಚಿಕ್ಕ ವಯಸ್ಸು ಅಂದ್ರೆ ನೀವೇನೋ ಈ ವಯಸ್ಸಲ್ಲಿ ನೋಡಿ ನಾನೇನೋ ಒಂದು ಆಂಟಿಕ್ ತರ ಹೇಳ್ತಿದ್ದಾರೆ. ನ್ಯಾಯನೇನ್ರಿ ಇದು? ಇವ್ರಿಗೇನೋ ಈಗಲೇ 20 ಆಗಿರೋ ತರ, ನನಗೇನೋ 70 ಆಗಿರೋ ತರ. ಚಿಕ್ಕ ವಯಸ್ಸು ಅನ್ಬೇಡಿ. ಕಾಲೇಜಲ್ಲಿ ನಾನು ಇರೋವಾಗ ನೀವು ಆಗ್ತಾನೆ ಬಂದಿದ್ದೀರಾ. ಮೇಡಮ್ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ಮೇಡಮ್, ನನ್ನ ಚಿಕ್ಕ ವಯಸ್ಸಲ್ಲ ಮೇಡಮ್, ಐ ಲವ್ ದಟ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಐ ಲವ್ ದಟ್. ನಾನು ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ದಾಗ ನೋಡಿದ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವೃದ್ಧಾಶ್ರಮದಿಂದ ಬಂದಿದ್ದೀರಾ ಈಗ? somebody coming baby. ಯಾರು ಅಂದ್ರೆ ನಿಮಗೆ ಬಹಳ ಬಹಳ ಹತ್ತಿರವಾದವರು, ನಿಮ್ ಜೊತೆ ಅದ್ಭುತವಾದ ಚಿತ್ರಗಳನ್ನ ಮಾಡಿದ್ದಾರೆ. ಯಾರಿರ್ಬೋದು ನೀವು ಊಹೆ ಮಾಡಿ. ಎಂಟ್ರಿ ಕೋಣ, ಪ್ಲೀಸ್ ವೆಲ್ಕಮ್. ಸರ್ ವೆಲ್ಕಮ್ ಸರ್. ವೆಲ್ಕಮ್ ಸರ್. ಬಾಬಿ ಬಾಬು ನೋಡಿ, ಡಬಲ್ ಧಮಾಕ. ಬಾಬಿ ಇವತ್ತು ನಾನು ಬೈಲೇಬೇಕು, ಯಾಕೆಂದ್ರೆ ನಮ್ಮನ್ನು ಬೈದಿದ್ದಾರೆ. ಬಾಬು ನನ್ನ ಮಾತ್ರ ಬೈಯಲ್ಲ, ಎಲ್ಲರನ್ನ ಬೈತಾರೆ. ಗಂಡಸ್ರನ್ನ ಸಖತ್ ಬೈತಾರೆ. ಬಾಬು ಬೈದಿದ್ದೀರಾ? ನಾನು ಹೇಳ್ತೀನಿ ಇವತ್ತು. ಫಸ್ಟ್ ಕಿಲಾಡಿ ಜೋಡಿಗೆ ಫಿಲ್ಮ್ ಬುಕ್ ಮಾಡಕ್ಕೆ ಹೋಗಿದ್ದೆ. ವಿಷ್ಣು ಯಾವಾಗಲೂ ರೇಗ್ಸೋದು, ಅವ್ರ ಟಾಪ್. ಅವಾಗ ಯಾವಾಗಲೂ ಟಾಪ್ ಅವರು. ನಾನಿನ್ನ ಮರೆಯಲ್ಲಾರೆ ಜೂಲಿ ಎಲ್ಲ ಆಗ್ಬಿಟ್ಟಿದೆ. ವಿಷ್ಣು, ನೀನು ಆದ್ವಾನ್ ಲಕ್ಷ್ಮಿ ಕರ್ಕೊಂಬರ್ತೀಯ, ನೀನು ಜೂಲಿ ಲಕ್ಷ್ಮಿ ಕರ್ಕೊಂಬರಲ್ಲ. ಇವ್ರ ಮನೆಗೆ ಹೋದ್ರೆ ಇಷ್ಟಿಷ್ಟುದ ನಾಯಿಗಳು. ನಾನು ಇವತ್ತಿಗೂ ಅವ್ರ ಮನೆಗೆ ಹೋದ್ರೆ ನಾಯಿ ಕಟ್ಟಾಕಿದ್ದೀರ ಅಂತಾನೆ ಆಮೇಲೆ ಒಳಗಡೆ ಹೋಗೋದು. ಅಂದ್ರೆ ದಿ ಗ್ರೇಟೆಸ್ಟ್ ಆಕ್ಟ್ರೆಸ್, ದಿ ಡಾರ್ಲಿಂಗ್ ಆಫ್ ದಿ ಡೈರೆಕ್ಟರ್. ಒಬ್ಬ ಪೇಪರ್ ಮೇಲೆ ಒಂದು ಕತೆ ಬರ್ಕೊಳಕ್ಕೂ ಅಲ್ಲಿ ಹೋಗಿ ಲಕ್ಷ್ಮಿ ಆಕ್ಟ್ ಮಾಡಿದಾಗ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ. ರಿಕಾರ್ಡಿಂಗು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಿಜವಾಗ್ಲೂ ಲಕ್ಷ್ಮಿ ಇಸ್ ದ ಗ್ರೇಟೆಸ್ಟ್ ಆಕ್ಟ್ರೆಸ್ ಐ ಹ್ಯಾವ್ ಸೀನ್. ನೀನು ಎಲ್ಲಪ್ಪ ಹುಷಾರಾಗಿ ನೋಡ್ಕೊ, ನಿನ್ನ ಕೋಪಕ್ಕೆ ಅವರೆಲ್ಲಿ ಅಂತ. ಯಾವ್ದಾದ್ರು ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ, ಮಧ್ಯಾಹ್ನ ಮೊಸರು ಕೇಸಿದಾಸ್ ಬರಲಿಲ್ಲ ಅಂದ್ರೆ ಪ್ಯಾಕಪ್. ವಿಷ್ಣು 12 ಗಂಟೆಗೆ ಮೊಸರು ಬಂದು
ಪ್ಯಾಕಪ್ ಅನ್ನಲ್ಲ ನಾನು, ಎಲ್ಲಿದ್ರು ನಾನು ಮೊಸರನ್ನ ಹುಡ್ಕೊಂಡು ಹೋಗಿ ನನಗೆ ಮಧ್ಯಾಹ್ನ ಮೊಸರನ್ನ ಬೇಕು, ನೈಟ್ ಮೊಸರನ್ನ ಬೇಕು, ನಾನು ತಿನ್ನೋದು ಅದಷ್ಟೇ. ನಮ್ ಶೂಟಿಂಗು ಹೋಗ್ಬಿಟ್ಟು ತಿನ್ಕೊಂಡು ಬರ್ತೀನಿ. ಇಲ್ಲಿಂದ ಒಂದು ಸ್ಟಡ್ ಫಾರಂ ಅಲ್ಲಿ 40 ಕಿಲೋಮೀಟರ್ ಮಹೇಂದ್ರ ಸ್ಟಡ್ ಫಾರಂ ಅಲ್ಲಿ ಇವ್ರದ್ದು ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡು, ಅಯ್ಯೋ, ಆ ಕುದುರೆ ಏನ್ ಮೇಲೆ ಹೊಡೆಯೋದು. ವಾವ್. ಪಾಪ ಅವರಿಬ್ರಿಗೂ ಚಡ್ಡಿನೂ ಒಂದು ಕೆಲಸ. ಶ್ರೀನಾಥ್ ವಿಷ್ಣು, ಅಪ್ಪ ನಿನ್ ಮೊಸರು ತಂದಿಟ್ಬಿಡು, ಇನ್ನು ಅವ್ರು ಹೋಗ್ಬಿಡಿದ್ರೆ ನಾವು ಹಿಂಗೆ ಇರ್ಬೇಕಲ್ಲ. ನಾನು ಇವ್ರಿಗೆ ಅಂಥದಲ್ಲಿ ಹಾಕುವಾಗ ಫಸ್ಟ್ ಫಿಲಮ್ನಲ್ಲಿ ರಜನಿಕಾಂತ ಹೇಳ್ಬಿಟ್ಟಿದ್ದೆ, ಅದು ರಜನಿಕಾಂತ್ ಆಗಲಿಲ್ಲ, ಅದೇನೇನೋ ಆಗೋಯ್ತು, ಡ್ರಾಪ್ ಆಗೋಯ್ತು ಪ್ರಾಜೆಕ್ಟು. ಅಂಬರೀಷ್ ಹೆಂಗೆ ಹೇಳೋದು ಇವ್ರಿಗೆ ಹೋಗಿ, ಅಂಬರೀಷ್ ಫಸ್ಟ್ ಪಿಕ್ಚರು, ಯಾಕಂದ್ರೆ ಅಷ್ಟು ದೊಡ್ಡ ಹೀರೋಯಿನ್ನು ಅಂಬರೀಷ್ ಜೊತೆ ಒಪ್ಕೋಬೇಕಾದ್ರೆ ಅವ್ರ ಕನ್ಸೆಂಟ್ ಇಲ್ದಾರೆ ಹೆಂಗೆ ಮಾಡೋದು. ಅವ್ರಿಗೆ ಹೋಗಿ ಹೇಳಿದೆ ಈ ಥರ ಇದೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ನನಗೇನು ರೀ ಬಾಲಕೃಷ್ಣನ್ ಜೊತೆ ಪಾರ್ಟ್ ಮಾಡ್ತೀನಿ, ಮಾಡಿರಿ ನೀವು ಪಿಕ್ಚರ್ ಅನ್ನೋದ್ರು. ಇವತ್ತು ಅಂಬರೀಷ್ಗೆ ಒಂದು ಅಂಥದ್ರಲ್ಲಿ ಸಪೋರ್ಟ್ ಸಿಕ್ಕಿದ್ದು ಅವ್ರು ಒಪ್ಕೊಂಡು ಮಾಡಿದ್ರು. ಆಮೇಲೆ ಆ ಪ್ರೆಗ್ನೆನ್ಸಿ ಸೀನ್ನ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದೆ. ಆವಾಗ ಲಕ್ಷ್ಮಿ ಅವ್ರು ಮಾಡ್ದಂಗೆ ಯಾವ ಹೀರೋಯಿನ್ಗೂ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಅವ್ರು ಅಷ್ಟು ಒರಿಜಿನಲ್ ಐಕಾನಿಕ್ ಅದು ಅಂತ ಆ್ಯಕ್ಟ್ರೆಸ್. ನಾವು ಹೇಳೋದಲ್ಲ, ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ. ಅಫ್ಕೋರ್ಸ್. ಕ್ಯಾಮ್ರಾ ಮುಂದೆ ಹಿಂಗೆ ಇರ್ತಾರೆ, ಕ್ಯಾಮ್ರಾ ಹಿಂದೆ ಎಷ್ಟೆಷ್ಟು ತೊಂದರೆ ಕೊಡ್ತಾರೆ ಅಂತ ಇವರು ಅಂಬರೀಷ್ ಸೇರ್ಕೊಂಡು ನನ್ನ ಬಾಂಬೆಯಿಂದ ಬಟ್ಟೆ ತರ್ತಿದ್ರು, ಅದಕ್ಕೆ ನಾಯಿ ಸೆಂಟ್ ಹಾಕ್ಬಿಟ್ಟಿದ್ರು, ನಾನು ಯೂಸೇ ಮಾಡಬಾರ್ದು ಅಂತ. ಆ ವಯಸ್ಸಲ್ಲಿ ಫನ್ ಅಂದ್ರೆ ಬಾಬುಗೆ ನಾಯಿ ಅಂದ್ರೆ ಆಗಲ್ಲ. ನಾನು ಮನೆಯಿಂದ ಒಂದ್ಸತಿ, ಬಾಬು ಅಲ್ಲಿ ಒಂದು ಮರಿ ಇದೆ, ನಾನು ಬೆಂಗಳೂರಲ್ಲಿ ಮರಿ ತಗೊಂಡಿದ್ದೀನಿ, ಸ್ವಲ್ಪ ನೀವು ಮಾರುತಿ ಚೆನ್ನೈಗೆ ಬರ್ತೀರಲ್ಲ ತಗೊಂಡ್ ಬಂದ್ಬಿಡಿ ಅಂದೆ. ಮರಿ ತಾನೆ ಅಂತ ಹೋಗಿ ಬಾಬು ಹಿಂಗ್ ನೋಡ್ದ, ಅದು ಗ್ರೇಟ್ ಡೇನ್ ಮರಿ, ಇಷ್ಟು ದೊಡ್ಡದಿರುತ್ತೆ ಆ ಮರಿ. 1 ತಿಂಗಳಿಗೆ ಗ್ರೇಟ್ ಡೇನ್ ಬ್ರೀಡ್ ಇಷ್ಟು ದೊಡ್ಡದು. ಇವ್ರು ನೋಡ್ಬಿಟ್ಟು ಇದೇನೋ ಕಚ್ಚಕ್ ಬರ್ತದೆ, ತೂತು ತೂತು ನಾನು ಅದನ್ನ ತೊಗೊಂಡ್ ಬಂದ್ರೆ ನಿನ್ ಶೂಟಿಂಗ್ ಬರ್ತೀನಿ, ಇಲ್ಲಾಂದ್ರೆ ಇಲ್ಲ, ಬರ್ತೀಯಾ ಇಲ್ವಾ ಅಂತ. ಹಣೆ ಬರ ಬರ್ತೀನಿ ಅಂತ ತೊಗೊಂಡ್ ಬಂದ್ರು. ಅವ್ರಿಗೆ ನಾಯಿ ಕಂಡ್ರೆ ಆಗಲ್ಲ. ಆ ಪಿಕ್ಚರಲ್ಲಿ ಗಂಡು ಬೇರೆ ಅಂದಲ್ಲಿ ನಾಯಿ ತಂದ್ಬಿಟ್ಟಿದ್ದಾರೆ. ಆ ನಾಯಿಗಂತ ಒಂದು ಸೆಂಟ್ ಹಾಕ್ತಾನೆ ಅವನು, ಎಲ್ಲಂದ್ರೆ ನಾಯಿ ಒಂದು ವಾಸನೆ ಹೊಡೆಯುತ್ತೆ ಅಂತ. ಮುರುಗೇಶ್ ಅವನ ಹೆಸರು, ಅವನು ನಾಯಿ ಸೆಂಟ್ ಇಟ್ಕೊಂಡಿದ್ದ. ಅವನ ಹತ್ರ ಹೋಗಿ ಅಂಬರೀಷ ಮೆತ್ತಿಗೆ, ಲಕ್ಷ್ಮೀ ಅಲ್ಲಿ ನಾಯಿ ಸೆಂಟ್ ಇಟ್ಕೊಂಡಿದ್ದಾನೆ, ಹೌದಾ ಅಮ್ಮಿ ಅಂತ ತೊಗೊಂಡ್ ಬಂದ್ಬಿಡೋಣ, ಯಾಕಂದ್ರೆ ಬಾಬು ಬಟ್ಟೆ ಮೇಲೆ ಹಾಕ್ಬಿಡೋಣ ಅಂತ ತೊಗೊಂಡ್ಬಂದು ಬಾಬು ಬೆಡ್ಡು ಬಾಬು ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ಒಳಗೆ ಬಂದರೆ ಬಾಬು ಕೋಪ ಒಂದೊಂದು ಸತಿ ಬರುತ್ತೆ, ಯಾವನೋ ಅಂತ. ಒಳ್ಳೆ ನರಸಿಂಹಾವತಾರ ಬಾಬುಗೆ. ಯಾವುದು ಎತ್ಕೊಂಡ್ರೆ ಒಂದು ಹೋದರೆ 100 ಡಿಗ್ರೀಸು, ಇಲ್ಲಾಂದರೆ ಸರ್ರ ಕೂಲ್ ಅಂದರೆ ಕೂಲೆಸ್ಟು. ಯಾವನ ಇದು ಅಂತ ಕಿರ್ಸ್ಕೊಂಡು ಬಂದರು. ಬಂದ ತಕ್ಷಣ ಏನಾಯ್ತು ಬಾಬು ಅಂತ ಮೆತ್ತಿ ಕೇಳಿದ್ರು. ಯಾವನ ನನ್ನ ಬಟ್ಟೆ ಮೇಲೆಲ್ಲ ನಾಯಿ ಸೆಟ್ ಹಾಕ್ಬಿಟ್ಟು. ನಿಜವಾಗ್ಲೂ ಲಕ್ಷ್ಮಿ ಜೊತೆ ನಾವು ಪಿಕ್ಚರ್ ಮಾಡಿರೋದು ಇವತ್ತಿಗೂ ಇನ್ನೂ ಮಾಡಬೇಕು ಅಂತ ಆಸೆ ನನಗೆ. ಲಕ್ಷ್ಮಿ ಜೊತೆನಲ್ಲಿ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಶಿ ಈಸ್ ಎ ಗ್ರೇಟೆಸ್ಟ್ ಆ್ಯಕ್ಟ್ರೆಸ್ ಆ್ಯಂಡ್ ವಿ ಆರ್ ವೆರಿ ಫಾರ್ಚುನೇಟ್, ಲಕ್ಕಿ ಟು ವರ್ಕ್ ವಿತ್ ಹರ್. ಯಾಕಂದರೆ ಶಿ ಈಸ್ ಸಚ್ ಎ ಗ್ರೇಟ್ ಆ್ಯಕ್ಟ್ರೆಸ್. ಅವರು 650 ಪಿಕ್ಚರ್ ಮಾಡಿ ಇಂಡಿಯಾದಲ್ಲಿರೋ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ.